ಹಲೋ ಸ್ನೇಹಿತರೆ, ಗೀತಾಸ್ ಬ್ಲಾಗ್ಸ್ ಇನ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಸಾಯಂಕಾಲ ನನ್ನ ವ್ಲಾಗನ್ನು ಶುರು ಮಾಡಿದ್ದೀನಿ. ಸಾಮಾನ್ಯ ಬೆಳಗ್ಗೆ ಟೈಮ್ ಶುರು ಮಾಡ್ತೀನಿ, ಬಟ್ ಇವತ್ತು ಸಾಯಂಕಾಲ ಶುರು ಮಾಡಿದ್ದೀನಿ. ಹಾಗೆ ಈ ವ್ಲಾಗು ನಾಳೆವರೆಗೂ ಕಂಟಿನ್ಯೂ ಆಗುತ್ತೆ. ಸಾಯಂಕಾಲ ಮಕ್ಕಳಿಗೋಸ್ಕರ ಫ್ರೂಟ್ಸನ್ನು ಕಟ್ ಮಾಡೋಣ ಅಂತ ನೋಡಿದೆ. ಮಾಸ್ಕ್ ಮೆಲನ್ ಇತ್ತು, ಸರಿ ಅದನ್ನೇ ಕಟ್ ಮಾಡಿಬಿಡೋಣ, ಅದನ್ನೇ ಕೊಡೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಕಟ್ ಮಾಡಿದೆ. ನಿಜವಾಗ್ಲೂ ಒಂದು ಚೂರು ರುಚಿನೇ ಇಲ್ಲ, ಸಪ್ಪೆ ಆಗಿತ್ತು. ಅದನ್ನಂತೂ ಹಾಗೆ ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ ಬೇರೆ ಏನೂ ಚಾಯ್ಸ್ ಇಲ್ಲದೆ ಜ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡು ಈಗ ಜ್ಯೂಸ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯ ಹಣ್ಣುಗಳನ್ನು ಹಾಗೆ ಕೊಡೋಕ್ಕೆ ಇಷ್ಟಪಡ್ತೀನಿ ಮಕ್ಕಳಿಗೆ, ಅವ್ರಿಗೂ ಹಾಗೆ ಇಷ್ಟ ಆಗುತ್ತೆ. ಬಟ್ ಇವತ್ತು ಟೇಸ್ಟ್ಲೆಸ್ ಆಗಿರೋದ್ರಿಂದ ಜ್ಯೂಸ್ ಮಾಡಲೇಬೇಕು. ಇನ್ನೊಂದಿದೆ ಮೆಲಡಿ ಮೆಲನ್ ಅಂತ, ಅಂದರೆ ಅದು ಸ್ಟ್ರೈಪ್ಸ್ ಇರುತ್ತಲ್ಲ, ಅದು ಸಿಹಿಯಾಗಿರುತ್ತೆ. ಇದು ಸ್ವಲ್ಪ ಸಪ್ಪೆ. ಹಾಗೆ ಮಾಡೋದು ಬೇಡ, ಒಂದು ಅಥವಾ ಎರಡು ಬಾಳೆಹಣ್ಣು ಹಾಕಿದ್ರೆ ಅದು ಇನ್ನೂ ರುಚಿ ಚೆನ್ನಾಗಿರುತ್ತೆ. ಇವನ್ ನೆನೆಸಿದ ಗೋಡಂಬಿ ಬಾದಾಮಿ ಇದ್ದರೆ ಅದನ್ನು ಹಾಕಿದ್ರೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಬಟ್ ಇವತ್ತು ನೆನೆಸಿರಲಿಲ್ಲ. ಹಾಗೆ ನಾನು ಸಕ್ಕರೆ ಬದಲಿಗೆ ಬ್ರೌನ್ ಶುಗರನ್ನು ಹಾಕ್ತಾಯಿದ್ದೀನಿ, ಅಥವಾ ಬೆಲ್ಲ ಹಾಕ್ಬೋದು. ಬೆಲ್ಲ ಹಾಕಿದ್ರೆ ಸ್ವಲ್ಪ ಅಷ್ಟೊಂದು ರುಚಿ ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಬ್ರೌನ್ ಶುಗರನ್ನು ಹಾಕಿ ಈಗ ಜ್ಯೂಸ್ ಮಾಡಿ ಮಕ್ಕಳಿಗೋಸ್ಕರ ಕೊಡ್ತಾಯಿದ್ದೀನಿ. ನಾನು ಈಗ ಕೆಲವು ದಿನದಿಂದ ಧನುರ್ಮಾಸದ ಪೂಜೆ ಶುರು ಮಾಡಿದೆ. ಬೆಳಿಗ್ಗೆನೇ ಎದ್ದು ಧನುರ್ಮಾಸದ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರ್ತಾಯಿದ್ದೆ. ನಾವು ಅಂದ್ಕೊಂಡಾಗೆ ಎಲ್ಲ ನಡೆಯೋದಿಲ್ಲ. ನಾನು ಅಂದ್ಕೊಂಡೆ ಒಂದು 5 ದಿನ ಅಥವಾ 7 ಡೇಸು ಅಥವಾ 9 ಡೇಸು 11 ಡೇಸು ಹಂಗೆ ಮಾಡೋಣ ಅಂತ. ಬಟ್ಟು ಆಗಲಿಲ್ಲ. 5 ದಿನ ಆದ ತಕ್ಷಣ ನಮ್ಮ ರಿಲೇಟಿವ್ಸ್ ಒಬ್ಬರು ತೀರೋಗ್ಬಿಟ್ರು. ಸೊ 3 ದಿನದ ಅಂಟು ನಾನು ಪೂಜೆ ಮಾಡೋಕ್ಕಾಗಲಿಲ್ಲ, ಕಂಟಿನ್ಯೂ ಇರಲಿಲ್ಲ. 3 ದಿನ ಆದಮೇಲೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಈಗ ಮತ್ತೆ ಶುರು ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಸ್ನಾನ ಮಾಡಿ ಬಂದಿದ್ದೀನಿ. 4:15 ಆಗಿದೆ. ನಾನು ಆ್ಯಕ್ಚುಲಿ 3:45ಗೆ ಎದ್ದೊಳ್ತೀನಿ. ಪೂಜೆ ಮಾಡಬೇಕು, ಹಾಗೆ ನೈವೇದ್ಯ ಮಾಡಬೇಕು, ಆಮೇಲೆ ನಾನು ದೇವಸ್ಥಾನಕ್ಕೆ ಹೋಗಬೇಕು. ನಕ್ಷತ್ರಗಳು ಇರೋವಾಗಲೇ ನಾವು ಧನುರ್ಮಾಸದ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಬೇಗನೆ ಎದ್ದು ಪೂಜೆ ಮಾಡ್ತಾಯಿದ್ದೀನಿ. ಇಷ್ಟು ಬೇಗ ಎದ್ದೊಳ್ಳೋದು ಚಳಿಗಾಲದಲ್ಲಿ ಸ್ವಲ್ಪ ಕಷ್ಟ, ಆದರೆ ಮನ್ಸು ಮಾಡಿದ್ರೆ ಯಾವುದು ಕಷ್ಟ ಅಂತ ಅನಿಸಲ್ಲ. ಆ್ಯಕ್ಚುಲಿ ನಾನು 5 ಅಥವಾ 9 ಡೇಸ್ ಅಥವಾ 11 ಡೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ನಲ್ಲ. ಆದರೆ ಈಗ ಚೆನ್ನಾಗಿದೆ. ಇದೊಂಥರ ಬೆಳಗ್ಗೆ ಎದ್ದೊಳ್ಳೋದು ಒಂಥರ ಮನಸ್ಸು ತುಂಬ ಆ್ಯಕ್ಟಿವ್ ಆಗಿರುತ್ತೆ, ಒಂಥರ ಫ್ರೆಶ್ ಆಗಿರುತ್ತೆ. ಹಾಗೆ ಈ ಬೆಳಗಿನ ಜಾವ ತುಂಬ ಪ್ರಶಾಂತವಾಗಿರುತ್ತೆ, ಸದ್ದು ಗದ್ದಲ ಏನೂ ಇರಲ್ಲ. ಮನಸ್ಸನ್ನು ತುಂಬ ಏಕಾಗ್ರತೆ ಇಟ್ಕೊಳ್ಳೋಕ್ಕೆ ಇದು ಒಂದು ಒಳ್ಳೆಯ ಸಮಯ. ಹಾಗಾಗಿ ವಿದ್ಯಾರ್ಥಿಗಳನ್ನು ಬೆಳಗ್ಗೆ ಬೇಗ ಎದ್ದು ಓದಿ, ನಿಮ್ಮ ತಲೆಗೆ ಚೆನ್ನಾಗಿ ವಿದ್ಯೆ ಅಂಟುತ್ತೆ, ನೀವೇನು ಓದ್ತಿರೋ ಅದು ಚೆನ್ನಾಗಿ ನೆನಪಲ್ಲಿ ಉಳಿಯುತ್ತೆ ಅಂತ ಹೇಳೋರು. ಹಾಗೆ ನಾವು ಕೂಡ ಬೆಳಗ್ಗೆ ಎದ್ದು ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕ್ತೀವಲ್ಲ, ಅದು ಬಗ್ಗಿ ಆ ಕೆಲಸ ಮಾಡೋದ್ರಿಂದ ಒಂದು ಪುಟ್ಟ ವ್ಯಾಯಾಮ ಆಗುತ್ತೆ. ಅದ್ರ ಜೊತೆ ಈ ತಣ್ಣನೆ ಗಾಳಿ ಮೈ ಮೇಲೆ ಸೋಕಿದಾಗ ಮೈಯಲ್ಲಿರುವಂಥ ಸೋಮಾರಿತನ ಎಲ್ಲ ಹೊರಟೋಗ್ಬಿಡುತ್ತೆ, ಒಂಥರ ಚೆನ್ನಾಗಿರುತ್ತೆ. ಹಾಗೆ ಆ ಕೆಲಸದ ಜೊತೆ ಮನೆಯಲ್ಲಿ ಪೂಜೆ ಮಾಡಿದಾಗ ಮನೆಯಲ್ಲಿ ಒಂಥರ ಪಾಸಿಟಿವ್ ವೈಬ್ಸ್ ಇರೋ ಹಾಗೆ ಅನಿಸುತ್ತೆ. ತುಂಬಾ ಖುಷಿಯಾಗುತ್ತೆ ಬೆಳಗಿನ ಜಾವ ಎದ್ದು ಕೆಲಸ ಮಾಡೋದು. ಇದೊಂಥರ ಏನು ಹೇಳ್ತಾರೆ, ಈ ಸಮಯ ತುಂಬಾ ಒಳ್ಳೆಯದು. ಎದ್ದೋಳಕ್ಕೆ ಮನಸ್ಸು ಮಾಡಬೇಕಷ್ಟೇ. ಬರೀ ಧನುರ್ಮಾಸದಲ್ಲಿ ಅಂತಲ್ಲ, ಮಿಕ್ಕ ಸಮಯ ಕೂಡ ನಾವು ಅದೇ ಟೈಮನ್ನು ಅಳವಡಿಸ್ಕೊಂಡು ಆ ಟೈಮಲ್ಲಿ ಎದ್ದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ದೇವರಿಗೆ ದೀಪ ಧೂಪ ಆದಮೇಲೆ ಮನೆ ಮೂಲೆ ಮೂಲೆಗೂ ಧೂಪವನ್ನು ಹಾಕೋದ್ರಿಂದ ಮನೆಯಲ್ಲಿ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ. ಹಾಗೆ ಅಷ್ಟೋತ್ತರ ತಿಳಿದಂಥ ಶ್ಲೋಕಗಳನ್ನು ಓದಿದಾದಮೇಲೆ ಈಗ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದಿನ ಒಂದೊಂದು ನೈವೇದ್ಯನ ಮಾಡಿ ಇಡ್ತಾ ಇದ್ದೀನಿ. ಆರತಿ ಮಾಡೋಕ್ಕೆ ಮುಂಚೆ ನಾವು ದೇವರಿಗೆ ನೈವೇದ್ಯವನ್ನು ಸಮರ್ಪಿಸಿ ಆಮೇಲೆ ಆರತಿ ಮಾಡಬೇಕು. ಆರತಿ ಮಾಡಿಬಿಟ್ಟು ಆಮೇಲೆ ನೈವೇದ್ಯ ಇಟ್ಟರೆ ಆರತಿ ಮಾಡಿದ ತಕ್ಷಣ ಪೂಜೆ ಸಮಾಪ್ತಿ ಅಂತ ಅರ್ಥ ಅಂತೆ. ಸೊ ಹಾಗಾಗಿ ಆರತಿಗೆ ಮುಂಚೆ ನೈವೇದ್ಯನ ಸಮರ್ಪಿಸಬೇಕು. ಹಾಗಾಗಿ ನಾನು ಪೂಜೆ ಎಲ್ಲ ಆಯಿತು, ಇನ್ನು ಆರತಿ ಮಾಡೋದು ಬಾಕಿ ಇದೆ. ಹಾಗೆ ನೈವೇದ್ಯ ಕೂಡ ರೆಡಿ ಆಯಿತು. ಇವತ್ತು ಕೇಸರಿ ಬಾತ್ ಮಾಡಿದ್ದೀನಿ. ದಿನ ಒಂದೊಂದು ನೈವೇದ್ಯ ಮಾಡ್ತಾಯಿದ್ದೀನಿ. ದೇವರೇನು ಕೇಳಲ್ಲ, ನನಗಿಂತ ನೈವೇದ್ಯನೇ ಬೇಕು, ಇದನ್ನೇ ಇದೆ ಅಂತ. ನಮಗೆ ಒಂಥರ ಖುಷಿ, ದೇವ್ರಿಗೋಸ್ಕರ ಮಾಡೋಣ ಅಂತ. ಇಷ್ಟೆಲ್ಲ ಕೊಟ್ಟಿರೋ ಭಗವಂತನಿಗೆ ನಾವು ಇದೊಂದೇ ಅಲ್ವಾ ಮಾಡೋಕ್ಕಾಗೋದು, ಪೂಜೆಗಳು. ಅದರಲ್ಲೇ ದೇವರನ್ನು ತೃಪ್ತಿಪಡಿಸೋದು. ತೃಪ್ತಿ ಆಗ್ತಾನೋ ಇಲ್ವೋ ಗೊತ್ತಿಲ್ಲ, ನಮಗಂತೂ ತೃಪ್ತಿ ಆಗುತ್ತೆ. ದೇವರಿಗೆ ನೈವೇದ್ಯನ ಅರ್ಪಿಸಿ ದೇವರ ಹೆಸರು ಹೇಳ್ಕೊಂಡು ಅದನ್ನು ಪ್ರಸಾದ ಅಂತ ಸ್ವೀಕರಿಸಿದ್ರೆ ಒಂಥರ ಖುಷಿ ಅಂತ ಅನಿಸುತ್ತೆ. ಹಾಗೆ ದೀಪ ಎಲ್ಲ ಹಚ್ಚಿದ ಮೇಲೆ ಈ ಥರ ಕಾಣಿಸ್ತಾ ಇದೆ ಮನೆ ಮುಂದೆ. ನಾನು ಇನ್ನೂ ಸೀರಿಯಲ್ ಲೈಟ್ಸನ್ನು ತೆಗೆದಿಲ್ಲ. ನ್ಯೂ ಇಯರ್ ಆದಮೇಲೆ ಇದನ್ನೆಲ್ಲ ತೆಗೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಹಾಗೆ ಬಿಟ್ಟಿದ್ದೀನಿ. ಹಾಗೆ ಪೂಜೆ ಮಾಡೋವರೆಗೂ ನಮ್ಮ ಮನೆಯಲ್ಲಿ ದೇವರ ನಾಮ
ಹೋಗ್ತಾನೇ ಇರುತ್ತೆ. ಹಾಗೆ ಈಗ ನಾನು ಪೂಜೆಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲೇ ನಮ್ಮ ಕಮ್ಯುನಿಟಿಯಲ್ಲಿ ಮುನೇಶ್ವರನ ದೇವಸ್ಥಾನ ಇದೆ. ಆ್ಯಕ್ಚುಲಿ ನಾರಾಯಣನ ದೇವಸ್ಥಾನಕ್ಕೆ ಹೋಗಬೇಕು, ಅದು ಸ್ವಲ್ಪ ದೂರ ಇದೆ. ಹಾಗಾಗಿ ಮನೆ ಹತ್ರ ಇರುವಂಥ ನಾನು ನಮ್ಮನೆ ಹತ್ರ ಇರುವಂಥ ಮುನೇಶ್ವರನ ದೇವಸ್ಥಾನಕ್ಕೆ ಬರ್ತೀನಿ. ನಾನು ಬರೋಕ್ಕೆ ಮುಂಚೆನೇ ಆಂಟಿ ಬಂದು ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿ ರಂಗೋಲೆ ಹಾಕಿ ದೇವ್ರ ಪೂಜೆ ಮಾಡಿ ಪುಸ್ತಕನ ಓದ್ತಾ ಇರ್ತಾರೆ. ಶಿವ ಬಂದು ಅಭಿಷೇಕ ಪ್ರಿಯ, ನಾರಾಯಣ ಬಂದು ಅಲಂಕಾರ ಪ್ರಿಯ. ಹಾಗಾಗಿ ನಾನು ಶಿವನಿಗೆ ಹಾಲು ಮತ್ತು ನೀರನ್ನು ತಂದು ಅಭಿಷೇಕ ಮಾಡಿ ನೈವೇದ್ಯನ ಸಮರ್ಪಿಸಿ ಪೂಜೆ ಮಾಡ್ತೀನಿ. ಹಾಗೆ ಆಂಟಿಗೆ ಪ್ರಸಾದ ಕೊಡ್ತೀನಿ, ಅವ್ರು ನನಗೆ ಪ್ರಸಾದ ಕೊಡ್ತಾರೆ. ಅದನ್ನು ತಗೊಂಡು ಆಂಟಿ ಯಾಕೆ 3 ದಿನದಿಂದ ಬಂದಿಲ್ಲ ಅಂತ ಕೇಳ್ತಾಯಿದ್ರು. 5 ದಿನ ಕಂಟಿನ್ಯೂಸ್ ಆಗಿ ಬಂದಿದೆ, 3 ದಿನ ಬರೋಕ್ಕಾಗಲಿಲ್ಲ. ಹಾಗಾಗಿ ಅವ್ರು ಏನಾಯಿತೋ ಏನೋ ಅಂದ್ಕೊಂಡ್ರಂತೆ. ಸೊ ಹೇಳಿದೆ, ಈ ಥರ ಆಗಿತ್ತು ಆಂಟಿ, ಅದಕ್ಕೆ ಬರಲಿಲ್ಲ ಅಂತ. ಸೊ ಪ್ರಸಾದನ ತಗೊಂಡು ಈಗ ಮನೆಗೆ ಬಂದೆ. ಮನೆಗೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಕ್ಕೆ ಟೈಮ್ ಇಲ್ಲ. ಯಾಕೆಂತಂದರೆ ಇವತ್ತು ನಾನು ನಮ್ಮ ಯಜಮಾನರು ಹೊರಗಡೆ ಹೋಗ್ತಾ ಇದ್ದೀವಿ, ಮಕ್ಕಳು ಮನೆಯಲ್ಲೇ ಇರ್ತಾರೆ. ಸೊ ಬ್ರೇಕ್ಫಾಸ್ಟು ಲಂಚು 2 ಪ್ರಿಪೇರ್ ಮಾಡಿಟ್ಬಿಟ್ಟು ನಾವು ಹೊರಗಡೆ ಹೋಗಬೇಕು. ಹಾಗಾಗಿ ಕೂತ್ಕೊಂಡ್ರೆ ಕೆಲಸ ಆಗಲ್ಲ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ಗೆ ಇಡ್ಲಿ ಹಾಗೆ ಮಸೂರ್ ದಾಲ್ನ ಸಾಂಬಾರು ಮಾಡ್ತಾಯಿದ್ದೀನಿ. ಇದಂತೂ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿಗೆ. ನಾನು ಆಲ್ರೆಡಿ ಈ ರೆಸಿಪಿನ ಶೇರ್ ಮಾಡಿದ್ದೀನಿ, ಆದರೂ ನೋಡ್ಕೊಳ್ಳಿ ನಾನು ಏನೇನು ಹಾಕಿದ್ದೆ ಅಂತ. ಆ್ಯಕ್ಚುಲಿ ಇವತ್ತು ಕ್ರಿಸ್ಮಸ್. ಸೊ ಈ ಕ್ರಿಸ್ಮಸ್ನ ದಿನ ನನಗೆ ಧನುರ್ಮಾಸದ ಪೂಜೆ 5 ಡೇಸ್ಗೆ ಸ್ಟಾಪ್ ಆಗಿತ್ತು. ಹಾಗೆ ವೈಕುಂಠ ಏಕಾದಶಿಗೆ ನಾನು ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಅದೆಲ್ಲ ಸ್ವಲ್ಪ ಬೇಜಾರಲ್ಲಿದೆ. ಹಾಗಾಗಿ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗಿ ಬರೋಣ, ಇವತ್ತು ರಜಾ ಇರೋದ್ರಿಂದ ಮಕ್ಕಳು ಮನೆಯಲ್ಲೇ ಇರ್ತಾರೆ, ನಾವಿಬ್ಬರು ಹೋಗಿ ಬರೋಣ ಅಂತಂದೆ. ಹಸ್ಬೆಂಡು ಹ್ಞೂ ಅಂತಂದರು. ಸೊ ಹಾಗಾಗಿ ಹೋಗ್ತಾ ಇದ್ದೀನಿ. ಅದರ ವ್ಲಾಗು ನೆಕ್ಸ್ಟ್ ಬರುತ್ತೆ. ಸೊ ಆ ವ್ಲಾಗ್ಗೋಸ್ಕರ ಕಾಯ್ತಾಯಿರಿ. ನಾನು ಎಲ್ಲಿಗೆ ಹೋಗಿದ್ದೆ, ಯಾವ ದೇವಸ್ಥಾನನ ವಿಸಿಟ್ ಮಾಡಿದೆ ಅದನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ. ಹಾಗೆ ಈಗ ಸಾಂಬಾರು ಕೂಡ ಆಲ್ಮೋಸ್ಟ್ ರೆಡಿ ಆಗ್ತಾಯಿದೆ. ಆ್ಯಕ್ಚುಲಿ ನಾನು ಕುಕ್ಕರಲ್ಲಿ ಸ್ವಲ್ಪ ಬೇಗ ಆಗಲಿ ಅಂತ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಇಲ್ಲ ಅಂತಂದರೆ ನೀವು ಹಾಗೆ ಪಾತ್ರೆಯಲ್ಲೇ ಮಾಡ್ಕೋಬೋದು, ಬೇಳೆ ಬೇಗನೆ ಬೆಂದೋಗುತ್ತೆ. ಸೊ ಈಗ ಕುಕ್ಕರ್ ಇಟ್ಟು ಸಾಂಬಾರಿಗೆ ರೆಡಿ ಮಾಡಿದೆ. ಹಾಗೆ ಇಡ್ಲಿಗೆ ಕೂಡ ಹಾಕ್ತಾಯಿದ್ದೀನಿ. ಈಗೀಗ ನಾನು ಜಾಸ್ತಿ ಮಿಲ್ಲೆಟ್ಸು ಮತ್ತು ರಾಗಿ ಅದನ್ನು ಬಳಸ್ತಾ ಇದ್ದೀನಿ. ಅಕ್ಕಿಗಿಂತ ಅದು ಸ್ವಲ್ಪ ಜಾಸ್ತಿ ಬಳಸೋಣ ಅಂತ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಹಾಗಾಗಿ ಇವತ್ತು ಕೂಡ ಮಿಲೆಟ್ನ ಬಳಸಿ ಒಂದು ಇಡ್ಲಿ ಬ್ಯಾಟರನ್ನು ರೆಡಿ ಮಾಡಿದ್ದೆ. ಸೊ ಇಡ್ಲಿಗೆ ಇಡ್ತಾ ಇದ್ದೀನಿ. ಇವತ್ತಿನ ಈ ವ್ಲಾಗನ್ನು ಕೂಡ ನಾನು ಇಲ್ಲಿಗೆ ಮುಗಿಸ್ತೀನಿ. ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಅದನ್ನು ನಾಳಿನ ವ್ಲಾಗಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರ್ತೀರಾ ಅಂತ ಎಲ್ರಿಗೂ ನಮಸ್ಕಾರ.